ನಮಸ್ಕಾರ ಕನ್ನಡಮ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ಅಂಜಲಿ ಕಿತ್ತೂರ್. ಇದೀಗ ಹೆಡ್ಲೈನ್ಸ್. ಶಾಸಕ ಅಭಯ್ ಪಾಟೀಲ್ ಭ್ರಷ್ಟಾಚಾರ ಪ್ರಕರಣದಲ್ಲಿ ವಿಳಂಬ, ಕಾಲಾವಕಾಶ ಮುಗಿದರೂ ದೋಷಾರೋಪ ಪಟ್ಟಿ ಸಲ್ಲಿಸಲು ಎಸಿಬಿ ಅಧಿಕಾರಿಗಳಿಂದ ವಿಳಂಬ. ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಅವರಿಂದ ತಿಳಿದು ಬಂದ ಮಾಹಿತಿ. ಸಾಯಿಬಾಬಾ ಮಂದಿರದ ಜಾಗೆಯನ್ನು ಒತ್ತುವರಿ ಮಾಡಿಕೊಂಡ ಶಾಸಕ ಅಭಯ್ ಪಾಟೀಲ್. ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗಳು ಪ್ರಾರಂಭ. ಇದರ ವಿರುದ್ಧ ತನಿಖೆ ನಡೆಸುವಂತೆ ದಸ್ತಗಿರಾಗ ಆಗ್ರಹ. ಶಾಸಕ ಅಭಯ್ ಪಾಟೀಲ್ ಭ್ರಷ್ಟಾಚಾರ ನಡೆಸಿರುವ ಪ್ರಕರಣದಲ್ಲಿ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಎಸಿಬಿ ಅಧಿಕಾರಿಗಳು ದೋಷಾರೋಪ ಪಟ್ಟಿ ಸಲ್ಲಿಸಲು ವಿಳಂಬ ಮಾಡುತ್ತಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಹೇಳಿದರು. ಶಾಸಕ ಅಭಯ್ ಪಾಟೀಲ್ ಭ್ರಷ್ಟಾಚಾರ ನಡೆಸಿರುವ ಪ್ರಕರಣದಲ್ಲಿ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಎಸಿಬಿ ದೋಷಾರೋಪ ಪಟ್ಟಿ ಸಲ್ಲಿಸಲು ಕೇಳಿರುವ ಕಾಲಾವಕಾಶ ಮುಗಿದಿದ್ದು, ವಿನಾಕಾರಣ ಎಸಿಬಿ ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಹೇಳಿದರು. ಮಂಗಳವಾರ ನಗರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 2012ರಲ್ಲಿ ಶಾಸಕ ಅಭಯ್ ಪಾಟೀಲ್ ಆಸ್ತಿ ಕಬಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗಿತ್ತು. 2014ರಲ್ಲಿ ಎಸಿಬಿಗೆ ವರ್ಗಾವಣೆಯಾದರೂ ಇಲ್ಲಿಯವರೆಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿಲ್ಲ ಎಂದು ತಿಳಿಸಿದರು. 20/11/2012 ನಾನು ಅಭಯ್ ಪಾಟೀಲ್ ಶಾಸಕರ ಮೇಲೆ ಒಂದು ದೂರನ್ನು ಕೊಟ್ಟಿದ್ದೆ ಲೋಕಾಯುಕ್ತ ನ್ಯಾಯಾಲಯದಲ್ಲಿ. ಅವರು ಕಾನೂನು ಬಾಹಿರವಾಗಿ ಸ್ಥಿರಾಸ್ತಿಯನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ತನಿಖೆ ಮಾಡಬೇಕಂತ ಹೇಳ್ಕೊಂಡು ನಾನು ಪಿಟಿಷನ್ ಹೋಗಿದ್ದೆ. ಆವಾಗ ಮಾನ್ಯ ಲೋಕಾಯುಕ್ತ ನ್ಯಾಯಾಲಯ ಅದನ್ನು ತನಿಖೆಗೆ ಅಂತ ಹೇಳಿ ಲೋಕಾಯುಕ್ತ DYSP ಅವರು ಒಪ್ಪಿಸಿತು. ಲೋಕಾಯುಕ್ತ DYSP ಅವರು ಬೆಳಗಾವಿ ತನಿಖೆ ಕೂಡ ಚೆನ್ನಾಗಿ ಮಾಡಿ ಇನ್ನೇನು 2015ರಲ್ಲಿ ಅದನ್ನು ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕಂತೇಳಿ ಪರ್ಮಿಷನ್ಗಾಗಿ ಹೋಗಿರೋ ವೇಳೆಗೆ ಇನ್ನೂ ಪರ್ಮಿಷನ್ ಬರದ ಕಾರಣ ವಿಳಂಬ ಆಗ್ತಾಯಿತ್ತು. ಅಷ್ಟರಲ್ಲಿ 2016ರಲ್ಲಿ ACB ಹುಟ್ಕೊಂಡ್ಬಿಡ್ತು. ACB ಬಂದ ನಂತರ ನಮ್ಮ ಏನು ಕೇಸ್ ಇತ್ತು ತನಿಖೆ ಮಾಡಿದ ಎಲ್ಲ ದಾಖಲಾತಿ ಜೊತೆಗೆ ಇದಕ್ಕೆ ಬರುತ್ತೆ, ACBಗೆ ಬರುತ್ತೆ. ACBಯಲ್ಲಿ ಈಗ ತನಿಖೆ ಆಗ್ತಾ ಈಗ 6 ವರ್ಷ ಕಳೆದು ಬಂದರೂ ಕೂಡ ಇನ್ನೋರಿಗೆ ಅವರು ಟೈಮ್ ಟ್ರ್ಯಾಕ್ ಮಾಡ್ತಾಯಿದ್ದಾರೆ. ಯಾಕಂದರೆ ACB ಕಂಟ್ರೋಲ್ಡ್ ಬೈ ರೂಲಿಂಗ್ ಗೌರ್ಮೆಂಟ್. ಅದ್ರದ್ದು CM ಅವರು ಅದರಲ್ಲಿ ಮಾನ್ಯ CM ಅವರೇ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಕಾರಣ ಅವ್ರು ಪ್ರೆಷರ್ ಹಾಕಿರ್ಬೋದು ಅನ್ನೋ ಅಂತ ನಮಗೆ ಅನಿಸ್ತಾ ಇದೆ. ಹಾಗಾಗಿ ನಾವು SP ACB ಅವ್ರ ಮೇಲೆ ಒಂದು ಇದು ಕೊಟ್ಟಿದ್ದೀವಿ, ಪಿಟಿಷನ್ ಹಾಕಿದ್ದೀವಿ ಹೈಕೋರ್ಟಲ್ಲಿ. ಆವಾಗ ಇವರು IT ಅಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಏನು ಅವ್ರದ್ದು 8,85,00,000 ರೂಪಾಯಿ ಸಿಕ್ಕಿತ್ತು, ಅದ್ರ ಬಗ್ಗೆ ಇನ್ನೂ ಹೈಕೋರ್ಟಲ್ಲಿ ನಡೀತಾ ಇದೆ. ಹಾಗಾಗಿ ಇದನ್ನು ಫೈನಲ್ ಆಗೋವರೆಗೆ ನಮ್ಗೆ ಚಾರ್ಜ್ ಶೀಟ್ ಹಾಕೋಕ್ಕೆ ಅಥವಾ ಫೈನಲ್ ರಿಪೋರ್ಟ್ ಹಾಕೋಕ್ಕೆ ವಿಳಂಬ ಆಗ್ತಾಯಿದೆ ಅಂತ ಈ ರೀತಿ ಕಾರಣ ಕೊಡ್ತಾಯಿದ್ರು. ಇದನ್ನೆಲ್ಲ ನಾವು ಮಾನ್ಯ ನ್ಯಾಯಾಲಯಕ್ಕೆ ಹೇಳಿದಾಗ ಮಾನ್ಯ ನ್ಯಾಯಾಲಯಕ್ಕೆ ಇನ್ನೊಂದು ಕೂಡ ನಾನೊಂದು ಪತ್ರ ಬರೆದಿದ್ದೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹಾಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ. ನನ್ನ ಮೇಲೆ ಈ ಕೇಸನ್ನು ವಿಡ್ರಾ ಮಾಡೋಕ್ಕೆ ತುಂಬ ಪ್ರೆಷರ್ ಹಾಕ್ತಾ ಇದ್ದಾರೆ. ಹಾಗಾಗಿ ನಾನು ವಿಡ್ರಾ ಮಾಡ್ತಾ ಇಲ್ಲ. ಇದನ್ನು ವಿಡ್ರಾ ಮಾಡೋಕ್ಕೆ ಬಂದರೂ ಕೂಡ ತಾವು ಇದನ್ನು ಎಕ್ಸೆಪ್ಟ್ ಮಾಡಬಾರ್ದು ಅಂದ್ಕೊಂಡು ಒಂದು ಪತ್ರ ನಾನು ಬರೆದೆ. ಅದು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಗೊಂಡು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರು ಅದನ್ನು ಟಾಪ್ ಆಫ್ ದ ಫೈಲ್ ಇಡಬೇಕಂತ ತಿಳ್ಕೊಂಡು ಒಂದು ಆದೇಶ ಕೂಡ ಹೊರಡಿಸಿದ್ರು. ಅದು ಆಮೇಲೆ ಅಮಿಕಸ್ ಕ್ಯೂರಿ ಅಂತ ಹೈಕೋರ್ಟಿಂದ ಒಂದು ಅಪಾಯಿಂಟ್ ಆದ ನಂತರ ಅಲ್ಲಿ ಈ ಒಂದು ಚರ್ಚೆ ಇದೊಂದು ಗೈಡ್ಲೈನ್ಸ್ ಮಾಡೋಕ್ಕೆ ಜಯಲಲಿತಾ ಕೇಸಲ್ಲಿ ಭ್ರಷ್ಟಾಚಾರದ ಕೇಸಲ್ಲಿ ಯಾವ ರೀತಿ ಒಂದು ಚರ್ಚೆ ನಡೆದಿತ್ತು ಅಮಿಕಸ್ ಕ್ಯೂರಿ ಮತ್ತು ಜಡ್ಜ್ ಅವರ ಮಧ್ಯದಲ್ಲಿ, ಅದೇ ರೀತಿ ಇದು ಕೂಡ ಅಮಿಕಸ್ ಕ್ಯೂರಿ ಅವರು ಬಂದು ಈ ಒಂದು ಮಾರ್ಗದರ್ಶನ ಕೋಟಿ ಮಾಡೋಕ್ಕಂತೇಳಿ ಅಪಾಯಿಂಟ್ ಮಾಡಿದಾಗ ಇವರೆಲ್ಲ ಸವಿಸ್ತರವಾಗಿ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ. ಸುಮಾರು ರೂಲಿಂಗ್ಸ್ಗಳು ಹೇಳ್ತಾರೆ, ಲಾ ಕಮಿಷನ್ ರಿಪೋರ್ಟ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇದರಲ್ಲಿ ಅರೌಂಡ್ ಸಾವಿರಾರು ಕೇಸ್ಗಳು ಇದೇ ರೀತಿ ಪೆಂಡಿಂಗ್ ಇದೆ. ಅದಕ್ಕೆ ಏನಾದರೂ ಒಂದು ನಿರ್ಣಯ ಬರಬೇಕು ಅಂತ ತಿಳ್ಕೊಂಡು ಇದೇ ಕೇಸಲ್ಲಿ ನಾನ್ ಹಿನ್ನಸಿದ್ರೆ 60 ದಿನಗಳಲ್ಲಿ ತನಿಖೆ ಮುಗಿಸಿ ರಿಪೋರ್ಟ್ ಹಾಕಬೇಕಂತೇಳಿ ಒಂದು ಆದೇಶ ಮಾಡಿದೆ. ಇದು ಐತಿಹಾಸಿಕ ನಿರ್ಣಯ. ಯಾಕಂತಂದರೆ ಇದು ಕರ್ನಾಟಕದಲ್ಲಿ ಎಲ್ಲರಿಗೂ ಈಗ ಅವಲಂಬಿಸುತ್ತದೆ. ಇದರ ಮೇಲೇ ಎಷ್ಟು ಕೇಸ್ ಪೆಂಡಿಂಗ್ ಇದೆ ಇದೆಲ್ಲ ನಿರ್ಣಯಕ್ಕೆ ಬರ್ತವೆ. ಇಷ್ಟರಲ್ಲಿ ಈಗ ನನಗೆ ಜೀವ ಬೆದರಿಕೆ ಹಾಕಿದ್ರು. 2 ಸರಿ ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಅಭಯ್ ಪಾಟೀಲ್ ನನ್ನ ಜನ. ಒಂದು ಸರಿ ಅವರು ಕೂಡ ಅವ್ರ ಸಮಕ್ಷಮದಲ್ಲಿಯೇ ಇವರು ಮನೇಕಾ ಗಾಂಧಿ ಅವರು ಬೆಳಗಾವಿಗೆ ಬಂದಾಗ ಜಗದೀಶ್ ಶೆಟ್ಟರ್ ಅವ್ರಿಗೂ ಭೇಟಿಯಾಗಂತೇಳಿ ನಾನು ಇದಕ್ಕೆ ಹೋಗಿದ್ದೆ ಸರ್ಕಿಟ್ ಹೌಸ್ದಲ್ಲಿ. ಆವಾಗ ಅವ್ರು ಕೆಲವು ಹೆಂಚ್ಮನ್ಗಳು ಮೈ ಮೇಲೆ ಬಂದುಬಿಟ್ರು. ಇದನ್ನು ಪೊಲೀಸ್ ಕಂಪ್ಲೇಂಟ್ ಕೂಡ ನಾನು ಕೊಟ್ಟಿದ್ದೆ ಮಾರ್ಕೆಟ್ ಠಾಣೆಯಲ್ಲಿ. ಆದರೆ ಏನೂ ಅದರ ಉಪಯೋಗವಾಗಿಲ್ಲ. ಹಾಗಾಗಿ ಮತ್ತು ಒಂಥರ ಡಿ ಸಿ ಆಫೀಸ್ ಹತ್ರ ಕೂಡ ಅವ್ರ ಹೆಂಚಮನ್ಗಳು ಅವರು ಕೆಲವು ಗೂಂಡಾಗಳು ಬಂದು ನನ್ನ ಮೈ ಮೇಲೆ ಬಂದುಬಿಟ್ರು, ಒಂದು 25 ಜನ.
ಆವಾಗಲೂ ಕೂಡ ನನಗೆ ಬೆದರಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಇದನ್ನೆಲ್ಲ ನೋಡಿಕೊಂಡು ನಾನು ರಕ್ಷಣೆ ಕೊಡಿ ಅಂತ ಕೇಳಿದಾಗ ಕೂಡ ನನಗೆ ರಕ್ಷಣೆ ಕೂಡ ಪೊಲೀಸರು ಕೊಡಲಿಲ್ಲ. ಅದಕ್ಕಾಗಿ ಈಗ ನಾನು ಒಂದು ಲೆಟರ್ ಕೂಡ ಈಗಾದರೂ ನಾನು ಒಂದು ಲೆಟರ್ ಬರೆದಿದ್ದೇನೆ ADGP L&O ಅವರಿಗೆ. ನನಗೆ ರಕ್ಷಣೆ ಕೊಡಬೇಕು, ಅವರಿಂದ ನನಗೆ ಭಯ ಇದೆ, ಅವ್ರು ಪುನಃ ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ಬೋದು, ಇಲ್ಲ ಸಲ್ಲದ ಕೇಸ್ಗಳಲ್ಲಿ ನನ್ನ ಮೇಲೆ ಹಾಕ್ಸೋಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ತಿಳ್ಕೊಂಡು ನನಗೆ ರಕ್ಷಣೆ ಕೊಡಬೇಕು, ಆಮೇಲೆ ಅವ್ರ ಮೇಲೆ ನಿಗಾ ಇಡಬೇಕಂತ ತಿಳ್ಕೊಂಡು ನಾನು ಈಗಾಗಲೇ ADGP ಲೋಕಾಯುಕ್ತವ್ರಿಗೆ ಒಂದು ಪತ್ರ, ADGP L&O ಅವ್ರಿಗೂ ಕೂಡ ಒಂದು ಪತ್ರ ಕೂಡ ಬರೆದಿದ್ದೇನೆ. ಈಗಾಗಲೇ ಸುಮಾರು ಕೇಸ್ಗಳು, ಒಂದು ಕೇಸ್ ನನ್ನ ಮೇಲೆ ಇಲ್ಲದ ಸಲ್ಲದ ಕೇಸನ್ನು ಹಾಕಿ ಒಂದು ದಿವಸ ನನಗೆ ಜೈಲಿಗೆ ಕೂಡ ಕಳಿಸಿದ್ರು. ಆಮೇಲೆ ಅದನ್ನು ಹೈಕೋರ್ಟಲ್ಲಿ ಹೋಗಿ ಕ್ವಾಶ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅಂದರೆ ಈ ಕೇಸನ್ನು ಹಿಂತಕೊಳ್ಳೋದ್ರ ಸಲುವಾಗಿ ಎಷ್ಟೊಂದು ನನಗೆ ಪ್ರೆಷರ್ ಆಗಿದೆ ಅಂತ ತಾವೇ ನೋಡ್ಕೊಳ್ಬೋದು. 10 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಇದು ಆರ್ಡರ್ ಆಗಿರೋದು 17/5/2022 ಆರ್ಡರ್ ಆಗಿದೆ. ಇಲ್ಲ, ಈಗಾಗಲೇ 60 ದಿವಸ ಎಲ್ಲ ಕೇಸಲ್ಲಿ 60 ದಿವಸದಲ್ಲಿ ನಾನ್ ಹಿನಸ್ ಕೇಸಲ್ಲಿ ಚಾರ್ಜ್ ಶೀಟ್ ಮಾಡಬೇಕು. ಹಿನಸ್ ಕೇಸ್ ಅಂದರೆ ದೊಡ್ಡ 3 ವರ್ಷಕ್ಕಿಂತ ಮೇಲ್ಪಟ್ಟೆ ಶಿಕ್ಷೆಗಳಿರ್ತಾವೆ, ಅವು 90 ದಿವಸದ ನಂತರ ಒಳಗೆ ಮಾಡ್ಬೇಕಂತ ಇದೆ. ಆದ್ರೆ ಇದರೊಳಗೆ ಈಗಾಗಲೇ 90 ದಿವಸನೂ ಲಿಮಿಟ್ ದಾಟೋಗಿದೆ, 60 ದಿವಸನೂ ಲಿಮಿಟ್ ದಾಟೋಗಿದೆ. ಇದು ಹಿನಸ್ ಕೇಸ್. ಇದಕ್ಕಾಗಿ ನಾವು ಈಗಾಗಲೇ ನನ್ನ ಮಾನ್ಯ DYSP ಸಾಹೇಬ್ರಿಗೆ ಮೊನ್ನೆ ಹೋಗಿ ಭೇಟಿಯಾಗಿದ್ದೀನಿ, ಆರ್ಡರ್ ಕೂಡ ಅವ್ರಿಗೆ ಕೊಟ್ಟಿದ್ದೇನೆ. ಆಮೇಲೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ಈಗಾದರೂ ತಾವು ನನಗೆ ನ್ಯಾಯ ಕೊಡಿ, ಬೆಳಗಾವಿ ಜನತೆಗೆ ನ್ಯಾಯ ಕೊಡಿ, ಕರ್ನಾಟಕದ ಜನತೆಗೆ ನ್ಯಾಯ ಕೊಡಿ, ನಮ್ಮ ದೇಶದ ಜನತೆಗೆ ನ್ಯಾಯ ಕೊಡಿ. ಇಷ್ಟು ಹೋರಾಟ 10 ವರ್ಷದಿಂದ ಮಾಡ್ತಾ ಇದ್ದೇನೆ. ಈಗ ಅದು ತಾವು ಫೈನಲ್ ರಿಪೋರ್ಟ್ ಹಾಕಿ ಅಂತ ತಿಳ್ಕೊಂಡು ನಾನು ಅವ್ರಿಗೆ ವಿನಂತಿ ಮಾಡಿದ್ದೇನೆ. ಆದರೆ ಆದೇಶ ಉಲ್ಲಂಘನೆ ಆಗಿದೆ. ಈಗ ಒಂದು ವೇಳೆ ನಾವು ಅದು ಕೂಡ ಹೇಳಿದ್ದೀನಿ, ಈಗೇನು ಮಾನ್ಯ ಉಚ್ಚ ನ್ಯಾಯಾಲಯದ ಜಸ್ಟಿಸ್ ಸುನಿಲ್ ದತ್ ಯಾದವ್ ಹಾಗೂ ಅಮಿಕಸ್ ಕ್ಯೂರಿ ಅವರ ಡಿಸ್ಕಷನ್ದಂತೆ ಈ ರೀತಿ ಆದಂತಹ ಕೇಸ್ಗಳಲ್ಲಿ ಯಾವ ಅಧಿಕಾರಿಗಳು ಇದರಲ್ಲಿ ವಿಳಂಬ ಮಾಡ್ತಾರೋ ಅಥವಾ ಡಾಕ್ಯುಮೆಂಟ್ಸ್ ಅಥವಾ ಎವಿಡೆನ್ಸನ್ನು ಡಿಸ್ಟ್ರಾಕ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೋ ಅಂಥವ್ರ ಮೇಲೆ 20C ಮತ್ತು 20D ಪ್ರಕಾರ ಕರ್ನಾಟಕ ಪೊಲೀಸ್ ಡಿಸ್ಟ್ರಿಕ್ಟ್ ಪೊಲೀಸ್ ಅಥಾರಿಟಿಯಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಸಲ್ಲಿಸಿ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ ಅಂತ ತಿಳ್ಕೊಂಡು ಅದರಲ್ಲಿ ಒಂದು ಉಲ್ಲೇಖ ಕೂಡ ಇದೆ. ಆ ಆರ್ಡರ್ ಕಾಪಿ ಕೂಡ ತಮ್ಗೆ ಕೊಟ್ಟಿದ್ದೀನಿ ಸರ್. ಉಚ್ಚ ನ್ಯಾಯಾಲಯದ ನ್ಯಾಯವಾದಿ ನಿತಿನ್ ಬೋಲ್ಬಂದಿ ಮಾತನಾಡಿ, ACBಯಲ್ಲಿ 2017ರಿಂದ ಆ ಪ್ರಕರಣ ದಾಖಲಾದರೂ ಇಲ್ಲಿಯವರೆಗೂ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿರಲಿಲ್ಲ. ಹೈಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ACB ಅಧಿಕಾರಿಗಳು ಶಾಸಕ ಅಭಯ್ ಪಾಟೀಲ್ ವಿರುದ್ಧ ಯಾಕೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡುತ್ತಿಲ್ಲ, ಇದೊಂದು ಪ್ರಕರಣದಲ್ಲಿ ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆ. ಸುಜಿತ್ ಮುಳುಗುಂದ್ ಅವರು 2012ರಲ್ಲಿ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಸಿದ್ದರು. 2014ರಲ್ಲಿ ACBಗೆ ವರ್ಗಾವಣೆಯಾದರೂ ಇಲ್ಲಿಯವರೆಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. 2012ರಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ದಕ್ಕೆ ಸುಜಿತ್ ಮುಳುಗುಂದ್ ಅವರಿಂದ ಶ್ರೀ ಅಭಯ್ ಪಾಟೀಲ್ ಅವರ ವಿರುದ್ಧ 2012ರಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ದರು ಸುಜಿತ್ ಮುಳುಗುಂದ್ ಅವರು ಅಗೇನ್ಸ್ಟ್ ಶ್ರೀ ಅಭಯ್ ಪಾಟೀಲ್ ಅವರ ವಿರುದ್ಧ. ಅದು FIR ಆಗಿತ್ತು. FIR ಆದಮೇಲೆ 4 ಇಯರ್ಸ್ ಲೋಕಾಯುಕ್ತ ಅವರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದಾದಮೇಲೆ ACB ಕಡೆ ಕೇಸ್ ಟ್ರಾನ್ಸ್ಫರ್ ಆಗುತ್ತೆ. ACBದವರು ಫ್ರೆಶ್ ಫೈಲ್ ಮಾಡಿ 2017ರಿಂದ ಇನ್ನುವರೆಗೂ ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಸೊ ತನಿಖೆ ಮಾಡ್ತಾ ಇನ್ನುವರೆಗೆ ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ. ಅದಕ್ಕೆ ಕಾರಣ ನಾವು ಸುಜಿತ್ ಅವರು ಒಂದು ರಿಟ್ ಆಫ್ ಮ್ಯಾಂಡಮಸ್ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೆಂಚ್ದಲ್ಲಿ ಫೈಲ್ ಮಾಡಿದರು. ಆ ಪಿಟಿಷನನ್ನು ಸ್ಪೆಷಲ್ ಬೆಂಚ್ ಫಾರ್ MP ಆ್ಯಂಡ್ MLSಗೆ ಬೆಂಗಳೂರಲ್ಲಿ ಟ್ರಾನ್ಸ್ಫರ್ ಆಗಿತ್ತು. ಅಲ್ಲಿ ಒಂದು ಇಂಟ್ರಿಮ್ ಆರ್ಡರ್ ಹ್ಯಾಸ್ ಬಿನ್ ಪಾಸ್ಡ್ ಆನ್ 17/5/2022. ಅದರಲ್ಲಿ ಮಹತ್ವಪೂರ್ಣ ಗೈಡ್ಲೈನ್ಸ್ ಇಶ್ಯೂ ಆಗಿದೆ. ನಾಟ್ ಓನ್ಲಿ ಫಾರ್ ದಿಸ್ ಕೇಸ್, ಆಲ್ಸೋ ಫಾರ್ ಆಲ್ ದ ಕೇಸಸ್ ಇನ್ ಕರ್ನಾಟಕ. ದಟ್ ಈಸ್ ಪೆಟ್ಟಿ ಆಫೆನ್ಸಿಗೆ 60 ಡೇಸ್ ಟೈಮ್ ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ. ಹೀನಿಯಸ್ ಕ್ರೈಮ್ಸಿಗೆ 90 ಡೇಸ್ ಟೈಮ್ ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ. ಅದಾದಮೇಲೆ ಇನ್ವೆಸ್ಟಿಗೇಷನ್ ಆಫೀಸರ್ಸಿಗೆ ಇಫ್ ದೇ ವಾಂಟ್ ಫರ್ದರ್ ಎಕ್ಸ್ಟೆನ್ಷನ್ ದೇ ಹ್ಯಾವ್ ಟು ಫೈಲ್ ಅ ರಿಕ್ವಿಸಿಷನ್ ಟು ದ ಕೋರ್ಟ್ ಅಂತ ಫರ್ದರ್ ಎಕ್ಸ್ಟೆನ್ಷನ್ ಕೇಳಬೇಕು ಅವರು. ಅದಾದಮೇಲೆ ವಿಟ್ನೆಸ್ ಪ್ರೊಟೆಕ್ಷನ್ಗಾಗಿ ಈ ಕಂಪ್ಲೇನೆಂಟ್ ಮೇಲೆ ಒಂದು ಥ್ರೆಟನ್ ಏನಾದರೂ ಇತ್ತು ಅಂದರೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಬಗ್ಗೆ ಆನರೇಬಲ್ ಹೈಕೋರ್ಟ್ ಹ್ಯಾಸ್ ಕ್ಲಾರಿಫೈಡ್ ದ ಇಶ್ಯೂ. ಆಲ್ಸೋ ಈ ಕೇಸ್ದಲ್ಲಿ ಸಂಬಂಧಪಟ್ಟಿದ್ದು ACB ಡಿಪಾರ್ಟ್ಮೆಂಟ್ದವರು ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೇಸ್ದಲ್ಲಿ ಶ್ರೀ ಅಭಯ್ ಕುಮಾರ್ ಪಾಟೀಲ್ ಅವರದ್ದು ಒಂದು IT ಅಪೀಲ್ಸ್ ಪೆಂಡಿಂಗ್ ಇದ್ದಿದ್ದ ಕಾರಣ ನಾವು ಇನ್ನೂವರೆಗೂ ಚಾರ್ಜ್ ಶೀಟ್ ಫೈಲ್ ಮಾಡಿಲ್ಲ ಅಂಥೇಳಿ ಒಂದು ಸಬ್ಮಿಷನ್ ಮಾಡಿದ್ದು. ಅದರ ಮೇಲೆ ನಮ್ಮ ಹೈಕೋರ್ಟ್ದವರು ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅದೇನಂತಂದರೆ ಇನ್ಕಮ್ ಟ್ಯಾಕ್ಸ್ ಅಪೀಲ್ಸ್ ಕೇಸ್ ಇಸ್ ಅ ಡಿಫರೆಂಟ್ ಕೇಸ್, DA ಕೇಸ್ ಇಸ್ ಅ ಡಿಫರೆಂಟ್ ಕೇಸ್, ಇದಕ್ಕೆ ಏನು ಸಂಬಂಧ ಇಲ್ಲ, ಯು ಕ್ಯಾನ್ ಪ್ರೊಸೀಡ್ ವಿತ್ ದ ಮ್ಯಾಟರ್ ಅಂತ ACBದವರಿಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ದ್ಯಾಟ್ ಈಸ್ ಬೇಸ್ಡ್ ಅಪಾನ್ ಜಯಲಲಿತಾಸ್ ಕೇಸ್.
ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಸೊ ಇನ್ನೂವರೆಗೂ ACB ಹ್ಯಾಸ್ ನಾಟ್ ಫೈಲ್ಡ್ ಅ ಚಾರ್ಜ್ ಶೀಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ನಮ್ದು ಹೇಳೋದು ಇಷ್ಟೇ ಉದ್ದೇಶ, ಬೇರೆ ಕೇಸ್ದಲ್ಲಿ ಈ ಥರ ಆಗ್ತದ 5-6 ಇಯರ್ಸ್ ಡಿಲೇ ಆಗುತ್ತಾ ಇಲ್ಲೋ, ಈ ಒಂದು ಕೇಸ್ದಲ್ಲಿ ಇಷ್ಟು ಯಾಕೆ ಡಿಲೇ ಆಗ್ತಾ ಇದೆ ಅಂತ ನಮ್ಗೆ. ಸೊ ಇವತ್ತಿನ ಪ್ರೆಸ್ ಮೀಟ್ ಅಂತಂದರೆ ಇದೇ ದಟ್ ಆನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಹ್ಯಾಸ್ ಪಾಸ್ ಅನ್ ಇಂಪಾರ್ಟೆಂಟ್ ಜಜ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಪೀಡಿ ಇನ್ವೆಸ್ಟಿಗೇಷನ್ ಆ್ಯಂಡ್ ದಿ ಇನ್ಫ್ಲೂಯೆನ್ಸ್ ಆಫ್ ಪಬ್ಲಿಕ್ ಪರ್ಸನಾಲಿಟೀಸ್ ಆನ್ ದೀಸ್ ಕೇಸಸ್. ಇನ್ವೆಸ್ಟಿಗೇಷನ್ ಡಿರೇಲ್ ಆಗಬಾರ್ದು, ಯಾವ ಥರದ್ದು ಪ್ರೆಷರ್ ಇರಬಾರ್ದು ದಿಸ್ ಪರ್ಟಿಕ್ಯುಲರ್ ಕೇಸ್. ನಮ್ದು ಹೇಳೋದು ಇಷ್ಟೇ ಉದ್ದೇಶ, ಬೇರೆ ಕೇಸ್ದಲ್ಲಿ ಈ ಥರ ಆಗ್ತದ 5-6 ಇಯರ್ಸ್ ಡಿಲೇ ಆಗುತ್ತಾ ಇಲ್ಲೋ, ಈ ಒಂದು ಕೇಸ್ದಲ್ಲಿ ಇಷ್ಟು ಯಾಕೆ ಡಿಲೇ ಆಗ್ತಾ ಇದೆ ಅಂತ ನಮ್ಗೆ. ಸೊ ಇವತ್ತಿನ ಪ್ರೆಸ್ ಮೀಟ್ ಅಂತಂದರೆ ಇದೇ ದಟ್ ಆನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಹ್ಯಾಸ್ ಪಾಸ್ ಅನ್ ಇಂಪಾರ್ಟೆಂಟ್ ಜಜ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಪೀಡಿ ಇನ್ವೆಸ್ಟಿಗೇಷನ್ ಆ್ಯಂಡ್ ದಿ ಇನ್ಫ್ಲೂಯೆನ್ಸ್ ಆಫ್ ಪಬ್ಲಿಕ್ ಪರ್ಸನಾಲಿಟೀಸ್ ಆನ್ ದೀಸ್ ಕೇಸಸ್. ಇನ್ವೆಸ್ಟಿಗೇಷನ್ ಡಿರೇಲ್ ಆಗಬಾರ್ದು, ಯಾವ ಥರದ್ದು ಪ್ರೆಷರ್ ಇರಬಾರ್ದು. ಯಾವ ಥರದ ಪ್ರೆಷರ್ ಇದ್ದರೆ ಇಫ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಡಿಲೇ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಮುಂದೆ ಏನು ಮಾಡಬಹುದು, ದ್ಯಾಟ್ ಈಸ್ ಒನ್ ಪರ್ಸನ್ ಕ್ಯಾನ್ ಅಪ್ರೋಚ್ ದ ಡಿಸ್ಟ್ರಿಕ್ಟ್ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ, ಅಲ್ಲಿ ಹೋಗಿ ದೂರು ಸಲ್ಲಿಸ್ಬೋದು. ಅದಕ್ಕಾಗಿ ಹೈಯರ್ ಆಫೀಸರ್ಗೆ ಇದು ವಿಷಯಕ್ಕೆ ತರಬಹುದು. ಮತ್ತು ಟು ಕೀಪ್ ಅ ಚೆಕ್ ಆನ್ ದಿ ಇನ್ವೆಸ್ಟಿಗೇಷನ್ ಅಂತ ಒಂದು ಡಿಸಿಷನ್ ಬಂದಿದೆ. ದಟ್ ಈಸ್ ಆನ್ 17/5/2022 ಆ್ಯಸ್ ಇಂಟ್ರಿಮ್ ಆರ್ಡರ್ಸ್. ದ ಮೇನ್ ಮ್ಯಾಟರ್ಸ್ ಆರ್ ಸ್ಟಿಲ್ ಪೆಂಡಿಂಗ್ ಇನ್ ದ ಆನರೇಬಲ್ ಹೈಕೋರ್ಟ್ ವಿಚ್ ವಿಲ್ ಕಮ್ ಅಪ್ ಫಾರ್ ಹಿಯರಿಂಗ್ ಇನ್ ನಿಯರ್ ಫ್ಯೂಚರ್. ಸರಿ, 9 ವರ್ಷ 3 ತಿಂಗಳಲ್ಲಿ ಎಷ್ಟು ದಿನ ತನಿಖೆ ಆಗಿದೆ ಈ ಪ್ರಕರಣ? ಅವಾಗಿನ ತನಿಖೆನೇ ಆಗ್ತಾ ಇದೆ, ಏನು ಡಿಲೇ ಆಗಿಲ್ಲ. ಇಲ್ಲ, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅವಾಗಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ನಿಮ್ಮ ಪ್ರಕಾರ 90 ಡೇಸ್ ಅಥವಾ 60 ಡೇಸ್ ಬರುತ್ತೆ? ಇಲ್ಲ, ಇದು ಜನರಲ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಪೆಟ್ಟಿ ಕೇಸಸ್ ಅಂತಂದರೆ ಸ್ಮಾಲ್ ಟೈಮ್ ಕೇಸಸ್ಗೆ 60 ಡೇಸ್ದಲ್ಲಿ ಚಾರ್ಜ್ ಶೀಟ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಇಲ್ಲ, ಸೀರಿಯಸ್ ಕ್ರೈಮ್ಸ್ ಹೆಚ್ಚಿಗೆ ಪನಿಷ್ಮೆಂಟ್ ಇದ್ದಿದ್ದು ಇದಕ್ಕೆ 90 ಡೇಸ್ ಟೈಮ್ ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ. ಇದು ಓನ್ಲಿ ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಮಧ್ಯಪ್ರದೇಶ್ ಆ್ಯಂಡ್ ಸೆಕೆಂಡ್ಲಿ ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಕರ್ನಾಟಕ. ಈಗ ಬೇರೆ ಎಲ್ಲೂ ಈ ಥರ ಟೈಮ್ ಲಿಮಿಟ್ ಫಿಕ್ಸ್ ಇಲ್ಲ, ಯಾಕಂದರೆ CRPCದಲ್ಲಿ ಈ ಥರ ಟೈಮ್ ಲಿಮಿಟ್ ಇಲ್ಲ. ಇದು ಒಂದು ನಮ್ಮ ಹೈಕೋರ್ಟಿಂದ ಒಂದು ಇಂಪಾರ್ಟೆಂಟ್ ಜಜ್ಮೆಂಟ್ ಬಂದಿದೆ. ACB ಅಧಿಕಾರಿಗಳು ಶಾಸಕ ಅಭಯ್ ಪಾಟೀಲ್ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲು 3 ತಿಂಗಳ ಕಾಲಾವಕಾಶ ಕೇಳಿದ್ದಾರೆ. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಶಾಸಕ ಅಭಯ್ ಪಾಟೀಲ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ನಡೆದಿರುವ ಚರ್ಚೆಗಳ ಸಂಪೂರ್ಣ ತನಿಖೆ ನಡೆಸಬೇಕೆಂದು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮುಖಂಡ ದಸ್ತಗೀರ್ ಆಗಾ ಆಗ್ರಹಿಸಿದ್ದಾರೆ. ಸಾಯಿಬಾಬಾ ಮಂದಿರವನ್ನು ಒಡೆದು ಆ ಜಾಗೆಯನ್ನು ಶಾಸಕ ಅಭಯ್ ಪಾಟೀಲ್ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗಳು ಪ್ರಾರಂಭವಾಗಿದೆ. ಇದರ ಸಂಪೂರ್ಣ ತನಿಖೆ ನಡೆಸಬೇಕೆಂದು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಮುಖಂಡ ದಸ್ತಗೀರ್ ಆಗ್ರಹಿಸಿದ್ದಾರೆ. ಮಂಗಳವಾರ ನಗರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳ ಹಿಂದೆ ಶಾಸಕ ಅಭಯ್ ಪಾಟೀಲ್ ಸಾಯಿಬಾಬಾ ಮಂದಿರವನ್ನು ನೆಲಸಮಗೊಳಿಸಿ ಆ ಜಾಗೆಯನ್ನು ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗಳು ನಡೆದಿದ್ದು, ಅದರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ನಾವು ಎಲ್ಲ ಮಂದಿಗೆ ನಮ್ಮ ದೇಶವಾಸಿ ಪಾರ್ಟಿಗೆ ನಾವು ಅಪೀಲ್ ಮಾಡ್ತೀವಿ. ಈಗ ನಫರತ್ ಜೀವಿ ಈಗ ಹೊಸ ಒಂದು ಗ್ರೂಪ್ ಬಂದಿದ್ದೈತ್ರಿ. ಅವ್ರ ಎಲ್ಲ ದೇಶದಾಗ ಬೆಂಕಿ ಹಚ್ಚಾಕ್ತಾನೆ. ಆದ್ರೆ ಅವ್ರ ಅಜೆಂಡೆ ಮೇಲೆ ನೀವು ಹೋಗ್ಬೇಡ್ರಿ, ಅವ್ರಿಗೆ ಐಡೆಂಟಿಫೈ ಮಾಡ್ರಿ. ಅವ್ರ ಆಸ್ಥಾ ಮೇಲೆ ಅವ್ರ ಪಾಲಿಟಿಕ್ಸ್ ಮಾಡತ್ತನ್ರಿ. ಯಾಕಂದ್ರೆ ಇವತ್ತು ಹಿಂದೂ ಆಸ್ಥಾ ಮುಸ್ಲಿಂ ಆಸ್ಥಾ ಈಗ ಕೂಡ್ಸಿ ಬಂದು ಹೇಗೆ ಇದು ಜಗಳಾಸ್ ಬೇಡ್ರಿ, ಎತ್ತರದಾಗ ಏನೂ ನಮಗೆ ಸಿಗೋದಿಲ್ಲ ರೀ. ಅದು ನಮ್ಮ ದೇಶದಾಗ ಇದೆ. ಇದು ಹೊಸ ಅಭಯ್ ಪಾಟೀಲ್ ಅವರು ಈಗ ಹೊಸ ಒಂದು ಶೋಷಾಕನೆ ಒಂದು ತಗೊಂಡು ಬಂದಿದ್ದೈತ್ರಿ. ಈಗ ಶಾಹಿ ಮಸ್ಜಿದ್, ಅದು ಒಂದು ಮಸ್ಜಿದ್ ಐತಿ, 100-150 ವರ್ಷ ಹಿಂದಿನ ಮಸ್ಜಿದ್ ಐತಿ. ಅಲ್ಲೇ ಬಾಪಡ್ ಗಲ್ಲಿದಾಗ ಐತಿ, ಒಂದು ಬಾಪಡ್ ಫ್ಯಾಮಿಲಿ ಐತಿ. ಅದ ಬಾಪಡ್ ಗಲ್ಲಿ ಅಂದರೆ ಬಾಪಡ್ ಫ್ಯಾಮಿಲಿ ಐತಿ, ಅವ್ರ ಬ್ರಾಹ್ಮಣ ಫ್ಯಾಮಿಲಿ ಐತಿ. ಅವ್ರ ಕಾಂಟ್ರಿಬ್ಯೂಟ್ ಮೇಲೆ ಇದು ಮಸ್ಜಿದ್ ಕಟ್ಟಿದೈತಿ. ಇದು ಮುಸಲ್ಮಾನ್ ಮಂದಿಗೆ ಕರ್ಕೊಂಡು ಕಟ್ಟಿದೈತಿ. ಯಾಕಂದರೆ ಅದು ಏರಿಯಾ ಅದು ಭಾಳ ಬದನಾಮಿ ಏರಿಯಾ, ಅದು ಭಾಳ ಬದನಾಮಿ ಏರಿಯಾ ಇರ್ತದೆ. ಅವ್ರ ಏರಿಯಾಗೆ ಅದು ಕ್ಲೀನ್ ಮಾಡೋ ಸಲುವಾಗಿ, ಸ್ವಚ್ಛ ಮಾಡೋ ಸಲುವಾಗಿ ಅಲ್ಲೇ ಮಸೀದ್ ಕಟ್ಟಿದೆ. ಅದೇ ಮತ್ತು ಈಗ ಹೊಸ ಪಾಲಿಟಿಕ್ಸ್ ಮಾಡತ್ತಂದ್ರೆ ಅದೇ ನಮ್ಮ ಅಪೀಲ್ ಐತ್ರಿ, ಮಂದಿಗೆ ಅಪೀಲ್ ಐತ್ರಿ. ನೀವು ಈ ಥರದಾಗ ಹೋಗ್ಬೇಡ್ರಿ. ನಮ್ಮ ಇದು ಏನೈತಿ ದೇಶ ಸಾಯಿ ಮಂದಿರ ಇದು ಅಭಯ್ ಪಾಟೀಲ್ ಅವ್ರ ಸ್ವಂತ ಈ ಥರ ಸಲುವಾಗ ಅವ್ರು ಸಾಯಿ ಮಂದಿರ ಅವರು
ಡಿಮಾಲಿಷ್ ಮಾಡಿ ಹೌದಾ ಅವರ ಇದ್ದ 12 ವರ್ಷದಿಂದ ಅದ ಈಗ ಇದು ಸೋಷಲ್ ಮೀಡಿಯಾದಾಗ ಇದು ಕಂಪ್ಲೀಟ್ ವೈರಲ್ ಆಗತ್ತಂದ್ರೆ ಅವ್ರಿಗೆ ಆ್ಯಂಟಿ ಎನ್ಕಂಬ್ರೆನ್ಸ್ ಬರಾಕ್ತಾನೆ ಅತ್ರ ಸಲುವಾಗಿ ಅಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅವ್ರ ಯಾವ ಉದ್ದೇಶಕ್ಕೋಸ್ಕರ ಪಾಲಿಟಿಕ್ಸ್ ರೀ ಅವ್ರದ್ದು ಈಗ ಅಲ್ಲೇ ಅವರು ಬೆಳಗಾವಿ ಸೌದಾಗ ಆ್ಯಂಟಿ ಎನ್ಕಂಬ್ರೆನ್ಸ್ ಐತಿ ಅದ ಮುಂದಿನ ಯಾಕಂದ್ರೆ ಇದು 10-9 ತಿಂಗಳದಾಗ ಎಲೆಕ್ಷನ್ ಐತಿ ಅದ್ರ ಸಲುವಾಗಿ ಮಾಡತ್ತಾರೆ ಆದೇಶ ಮಾಡಿದ್ದಾರೆ ಅವ್ರು ಡಿ ಸಿ ಅವ್ರಿಗೆ ಆದೇಶ ಮಾಡೋರು ನಾವು ಡಿ ಸಿ ಅವ್ರಿಗೆ ಅಪೀಲ್ ಮಾಡತ್ತಾರೆ ನಾವು ಡಿ ಸಿ ಯಾಕಂದ್ರೆ ಈಗ ಅಲ್ಲೇ ನಾವು ಯಾರ್ದ ಮನೆ ಮುಂದೆ ಕುಂದ ಇಲ್ಲೇ ಪರಿಶೀಲನೆ ಮಾಡಿದ್ರೆ ಪರಿಶೀಲನೆ ಮಾಡಕ್ಕೆ ಕೊಡ್ತೀರಾ ಬಂದು ಪರಿಶೀಲನೆ ಮಾಡಿದ್ರೆ ಪರಿಶೀಲನೆ ಮಾಡಿ ಕೊಡ್ತೀರಾ ಡಿ ಸಿ ಅವರಿಗೆ ಚೆಕ್ ಮಾಡಕ್ಕೆ ವೆರಿಫಿಕೇಶನ್ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತೀರಾ ಡಿ ಸಿ ಅವರಿಗೆ ಇಲ್ರಿ ನಾವು ಇದು ಟೋಟಲಿ ನಾವು ರಿಜೆಕ್ಟ್ ಮಾಡಕ್ಕಂತ ಡಿ ಸಿಗೆ ಅಪೀಲ್ ಮಾಡೋವ್ರಿ ಯಾಕಂದ್ರೆ ಡಿ ಸಿ ಸರ್ಗೆ ಭಾಳ ಅಷ್ಟೇ ಕೆಲಸ ಐತ್ರಿ ಮಾಡಿದ್ದು ಇದಕ್ಕೆ ಎಲ್ಲ ನೀವು ಎಷ್ಟು ಮಂದಿರ ಎಷ್ಟು ಮಸ್ಜಿದ್ ನೀವು ಚೆಕ್ ಮಾಡವ್ರಿ ನಿನ್ನೆ ಲಚಿತ್ ಖಾನ್ ಪಠಾಣ್ ಅವರು ಒಂದು ಹೇಳಿಕೆ ಕೊಟ್ಟರು ಮತ್ತೆ ಕಪಿಲೇಶ್ವರ ಮಂದಿರ ದೊಡ್ಡ ಬೃಹತ್ ಪ್ರಮಾಣದಾಗಿತ್ತು ಅದನ್ನ ಕೆಡಿವಾರು ಕಪಿಲೇಶ್ವರ ಮಂದಿರ ಐತ್ರಿ ಕಿಲ್ಲಾದಾಗ ಮಂದಿರ ಐತ್ರಿ ಎಲ್ಲ ಭಾಳ ಇದೆ ಯಾಕಂದ್ರೆ ಇದು ನಮ್ಮ ಭಾರತ ದೇಶ ಇದು ನಾವು ಅಮೇರಿಕಾ ಅವರು ಅಲ್ರಿ ನಾವು ಯುರೋಪ್ ಅವ್ರು ಅಲ್ರಿ ಇಲ್ಲ ನಾವು ಇಲ್ಲೇ ಆಸ್ಥಾ ಮಂದಿ ಎಲ್ಲರಿಗೆ ಆಸ್ಥಾ ಐತಿ ಮುಸ್ಲಿಂ ಆಸ್ಥಾ ಐತಿ ಹಿಂದೂ ಆಸ್ಥಾ ಐತಿ ಎಲ್ಲ ಇದಕ್ಕೆ ಇದು ಭಾವಿಕ ಮಂದಿ ಐತ್ರಿ ಲಾಸ್ಟ್ ಕೊನೆದಾಗ ಏನಾಯ್ತು ಲಾಸ್ಟ್ ಇದೈತ್ರಿ ನಾವು ಕ್ಲಿಯರ್ ಅಪೀಲ್ ಐತಿ ಆಸ್ಥಾ ಹಿಂದೂ ಆಸ್ಥಾ ಮುಸ್ಲಿಂ ಆಸ್ಥಾ ಅಂತ ನೀವು ಝಗಡದ ಇನ್ನೂ ನಮಗೆ ಸಿಗುದಿಲ್ರಿ ನಮ್ಮ ದೇಶ ವಿಶ್ವಗುರು ಆಗುದೈತ್ರಿ ನಮ್ಮ ಇದು ಡೆವಲಪ್ಮೆಂಟ್ ಸಲುವಾಗಿ ಎಲ್ಲ ಕೂಡಿಸಿ ಎಲ್ಲ ಮುಸ್ಲಿಂ ಹಿಂದೂ ಬಾಂಧವ್ರು ಎಲ್ಲ ಮೈನಾರಿಟಿ ಎಲ್ಲ ಕೆಲಸ ಮಾಡಕ್ ಬೇಕ್ರಿ ನಾವು ಇದು ಮಾಡ್ತೀವಿ ಅಷ್ಟೇ. ಬಾಪಟ್ಗಲ್ಲಿ ಹಿಂದೂ ದೇವಸ್ಥಾನ ಕೆಡವಿ ಮಸೀದಿ ನಿರ್ಮಾಣ ಮಾಡಿದ್ದಾರೆ ಎಂದು ಶಾಸಕ ಅಭಯ್ ಪಾಟೀಲ್ ಹೇಳಿರುವುದು ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ಹದಗೆಡಿಸುವುದಾಗಿದೆ. ನಾವು ಸಹ ಜಿಲ್ಲಾಧಿಕಾರಿಗಳಿಗೆ ಭೇಟಿ ನೀಡಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. ಬೆಳಗಾವಿಯಲ್ಲಿ ಹಿಂದೂ ಮುಸ್ಲಿಂ ಅನ್ಯೋನ್ಯತೆಯಾಗಿ ಬದುಕುತ್ತಿದ್ದಾರೆ. ರಾಜ್ಯ ಸರ್ಕಾರ ತಮ್ಮ ಆಡಳಿತದ ವೈಫಲ್ಯವನ್ನು ಮರೆಮಾಚಿಕೊಳ್ಳುವ ದುರುದ್ದೇಶದಿಂದ ಮಂದಿರ ಮಸೀದಿಯ ವಿವಾದ ಸೃಷ್ಟಿಸಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಇಜಾನ್ ಅಹಮದ್, ಮೊಹಿದ್ದೀನ್ ಅಲ್ಲಾ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ವಿಶ್ವನಾಥ್ ದೇಸಾಯಿ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. होटल आदर्श पैलेस लजीज खाने के साथ यहाँ है बेहतरीन रूम्स, रहने के लिए स्टैंडर्ड रूम्स और सूट रूम्स, साथ ही साथ मौजूद है कई सारी क्वालिटियों से भरपूर स्टैंडर्ड डिलक्स रूम्स और डिलक्स सूट रूम्स। लग्जरियस लाइफ का अनुभव लेना है तो एक बार अवश्य भेंट दें। शादी और इतर प्रोग्राम्स के लिए प्लैटिनम हॉल और मिलेनियम हॉल। होटल आदर्श पैलेस, लिंगराज कॉलेज के पास, कॉलेज रोड, बेलगाव।
ವಿರಾಮದ ನಂತರ ಮತ್ತೆ ಸ್ವಾಗತ. ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯ ಮರುಪರಿಷ್ಕರಣ ವಿರುದ್ಧ ಮಂಗಳವಾರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಸಿಎಂಗೆ ಮನವಿ ಸಲ್ಲಿಸಲಾಯಿತು. ರೋಹಿತ್ ಚಕ್ರತೀರ್ಥ ನೇತೃತ್ವದ ಪಠ್ಯ ಮರುಪರಿಷ್ಕರಣಾ ಸಮಿತಿಯನ್ನು ಸರ್ಕಾರ ಕೂಡಲೇ ರದ್ದುಪಡಿಸಿ ಹಿಂದಿನ ವರ್ಷದ ಪಠ್ಯವನ್ನೇ ಮಕ್ಕಳಿಗೆ ವಿತರಿಸಲು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಂಗಳವಾರ ಪ್ರತಿಭಟನೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರವು ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ನೇತೃತ್ವದ ಪಠ್ಯ ಪರಿಷ್ಕರಣಾ ಸಮಿತಿ ಸಿದ್ಧಪಡಿಸಿದ್ದ ಶಾಲಾ ಪಠ್ಯ ಪುಸ್ತಕಗಳನ್ನು ತರಾತುರಿಯಲ್ಲಿ ಮರುಪರಿಷ್ಕರಿಸಲು ರೋಹಿತ್ ಚಕ್ರತೀರ್ಥ ಎಂಬುವರ ನೇತೃತ್ವದಲ್ಲಿ ಪಠ್ಯ ಮರುಪರಿಷ್ಕರಣಾ ಸಮಿತಿ ನೇಮಿಸಿ ಅದರ ಶಿಫಾರಸ್ಸಿನ ಅನ್ವಯ ಭಾಷಾ ಪಠ್ಯ ಹಾಗೂ ಸಮಾಜ ವಿಜ್ಞಾನ ಪಠ್ಯಗಳಲ್ಲಿ ಖಂಡನಾರ್ಹ ಬದಲಾವಣೆ ತರುತ್ತಿದೆ. ಈಗ ಈ ಮರುಪರಿಷ್ಕರಣಾ ಪಠ್ಯ ಪುಸ್ತಕಗಳನ್ನು ಮಕ್ಕಳಿಗೆ ಹಂಚಲು ಸರ್ಕಾರ ಹೊರಟಿದೆ. ಸರ್ಕಾರದ ಈ ಕ್ರಮ ಅತ್ಯಂತ ಬೇಜವಾಬ್ದಾರಿತನದಿಂದ ಕೂಡಿದ್ದು, ಇದರಿಂದ ಲಕ್ಷಾಂತರ ಮಕ್ಕಳ ಭವಿಷ್ಯ ಮತ್ತು ಶಿಕ್ಷಣ ಮೇಲೆ ನಕಾರಾತ್ಮಕ ಪರಿಣಾಮಗಳಾಗಲಿವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗ್ನಟ್ಟಿ ಹಾಗೂ ರಾಜ್ಯ ಸಂಚಾಲಕರಾದ ಮಹಾದೇವ್ ತಳವಾರ್ ತಿಳಿಸಿದ್ದಾರೆ. ನಾಡ ವಿರೋಧಿ, ಕನ್ನಡದ ದ್ರೋಹಿ ಅಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ನಾಡಗೀತೆಯನ್ನು ತಿರುಚಿ ಒಬ್ಬ ರಾಷ್ಟ್ರಕವಿ ಕುವೆಂಪು ಅವ್ರನ್ನ ಅವಮಾನ ಮಾಡಿರುವಂಥ ರೋಹಿತ್ ಚಕ್ರತೀರ್ಥವನ್ನು ನಮ್ಮ ರಾಜ್ಯ ಸರ್ಕಾರ ಒಂದು ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರನ್ನು ಮಾಡಿ ಆದೇಶನ ಮಾಡಿದೆ. ಇದು ಸಂಪೂರ್ಣವಾಗಿ ರಾಜ್ಯದ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸಬೇಕಾಗತ್ತೆ. ಇವತ್ತು ಅದಕ್ಕಾಗಿ ಅದನ್ನು ವಿರೋಧಿಸಿ ರಾಜ್ಯವ್ಯಾಪ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಒತ್ತಾಯನ ಕೊಡ್ತಾ ಇದ್ದೀವಿ. ಏನು ಮಕ್ಕಳಲ್ಲಿ ಜಾತಿಯ ವಿಷಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ರೋಹಿತ್ ಚಕ್ರತೀರ್ಥನ್ ಏನಾದರೂ ಅಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಉಳಿಸಿದ ಇಡೀ ರಾಜ್ಯಕ್ಕೆ ರಾಜ್ಯ ಹೊತ್ತಿ ಉರಿಯುವಂಥ ಕೆಲಸ ಆಗ್ತದೆ. ಹಾಗಾಗಿ ಮಕ್ಕಳಲ್ಲಿ ಒಂದು ಬೇರೆ ರೀತಿಯ ಭಾವನೆಗಳು ಹುಟ್ಕೊಂಡು ಮಕ್ಕಳು ಓದೋದನ್ನು ಬಿಟ್ಟು ಮತ್ತೊಂದು ಬೇರೆ ಚಟುವಟಿಕೆಗೆ ಭಾಗಿಯಾಗುವಂಥ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹಾಗಾಗಿ ನಾವಿವತ್ತು ಎಲ್ಲ ಪೋಷಕರ ಪರವಾಗಿ, ಎಲ್ಲ ಕನ್ನಡಿಗರ ಪರವಾಗಿ ಸರ್ಕಾರ ಅವ್ರನ್ನ ತಕ್ಷಣವೇ ಕೈ ಬಿಡಬೇಕು ಮತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೋರಾಟವನ್ನು, ರಾಜ್ಯದ ಕೂಗಿನ ಜನರ ಒತ್ತಾಯವನ್ನು ಭಾಳ ಹಗುರವಾಗಿ ಪರಿಗಣಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಭಾಳ ದೊಡ್ಡ ಹೋರಾಟವನ್ನು ರಾಜ್ಯ ಸರ್ಕಾರ ಎದುರಿಸಬೇಕಾಗತ್ತೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಬಾರ್ದು. ಯಾವುದೇ ಕರ್ನಾಟಕದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬಾರ್ದು ಅಂದರೆ ಒಬ್ಬ ಕನ್ನಡ ವಿರೋಧಿ ರೋಹಿತ್ ಚಕ್ರತೀರ್ಥನ ತಕ್ಷಣವೇ ಕೈ ಬಿಡಬೇಕು. ಬರಗೂರು ರಾಮಚಂದ್ರಪ್ಪ ಅವರ ಸಮಿತಿಯನ್ನು ಮತ್ತೆ ಪ್ರತಿಷ್ಠಾನ ಮಾಡಬೇಕು ಅಂತ ನಾವು ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ. ಎಳೆ ಮನಸ್ಸಿನ ಮಕ್ಕಳ ಮೇಲೆ ಅಗಾಧ ಪರಿಣಾಮವನ್ನು ಬೀರುವಂಥ ಜಾತಿ ವೈಷಮ್ಯವನ್ನು ತಿರುತಕ್ಕಂಥ ರೋಹಿತ್ ಚಕ್ರವರ್ತಿ ಮತ್ತು ಏನು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ ಅಂತೇಳಿ ಈ ನೆಲವನ್ನು ಹಾಡುಗಳಂಥ ರಾಷ್ಟ್ರಕವಿ ಕುವೆಂಪು ಅವರನ್ನು ಅವರ ನಾಡಗೀತೆಯನ್ನು ಅವಮಾನಿಸಿದಂಥ ರೋಹಿತ್ ಚಕ್ರವರ್ತಿಯ ಸಮಿತಿಯನ್ನು ರಾಜ್ಯ ಸರ್ಕಾರ ಕೂಡಲೇ ವಜಾಗೊಳಿಸಬೇಕು ಮತ್ತು ಬರಗೂರು ರಾಮಚಂದ್ರಪ್ಪ ಸಮಿತಿಯನ್ನು ಪಠ್ಯವನ್ನು ಮುಂದುವರಿಸಬೇಕು. ಇಂಥ ವಿಷ್ಕಾರಿ ಮನೋಭಾವನೆಯನ್ನು ಮತ್ತು RSS ಮತ್ತು BJPಯ ಹೈಕಮಾಂಡಿನ ಗುಲಾಮಗಿರಿಯ ಮನಸ್ಥಿತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಬಾರ್ದು. ಅದನ್ನು ಕಡೆಗಣಿಸಿ ನೀವು ಅಖಂಡ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರೆ ಎಲ್ಲರ ಭಾವನೆಗಳನ್ನು, ಎಲ್ಲರ ಪ್ರಗತಿಪರ ಚಿಂತನೆಯನ್ನು ಮೈಗೂಡಿಸಿಕೊಂಡು ಪಠ್ಯ ಪುಸ್ತಕವನ್ನು ರಚಿಸಬೇಕು ಅಂತೇಳಿ ನಾವು ಈ ರೀತಿ ಒತ್ತಾಯ ಮಾಡ್ತೀವಿ. ಸರ್ಕಾರಗಳು ಯಾವುದೇ ಸಿದ್ಧಾಂತ, ಸಂಘಟನೆ, ಸ್ವಾರ್ಥಕ್ಕೆ ಕನ್ನಡಿಗರ ಭಾವನೆಗಳ ಜೊತೆಗೆ ಆಟ ಆಡುವುದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸುವುದು ಸಾಧ್ಯವಿಲ್ಲ. ಸರ್ಕಾರಗಳು ಮೊಂಡತನಕ್ಕೆ ಬಿದ್ದರೆ ಕನ್ನಡಿಗರು ತಕ್ಕ ರೀತಿಯಲ್ಲಿ ಪಾಠ ಕಲಿಸಲಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಮಜ್ದೂರ್ ನವನಿರ್ಮಾಣ ಸಂಘದ ವತಿಯಿಂದ ದಡ್ಡಿ ಗ್ರಾಮ ಪಂಚಾಯಿತಿ ಮುಂದೆ ಉದ್ಯೋಗ ಕಾರ್ಮಿಕರು ಗುದ್ದಲಿ ಹಿಡಿದು ಧರಣಿ ನಡೆಸಿದರು. ದಡ್ಡಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಉದ್ಯೋಗಕ್ಕಾಗಿ ದುಡಿಯುತ್ತಿರುವ 4 ಗುಂಪುಗಳ 15 ರಿಂದ 16 ಬಡವರು ಮತ್ತು ಶ್ರಮಜೀವಿಗಳ ಹೆಸರುಗಳನ್ನು ಪಂಚಾಯಿತಿ ಅಧಿಕಾರಿಗಳು ಪ್ರತಿ NMRನಲ್ಲಿ ಉದ್ದೇಶಪೂರ್ವಕವಾಗಿ ನಮೂದಿಸುವುದಿಲ್ಲ. ಹೀಗಾಗಿ ಈ ಬಡ ಕುಟುಂಬದ ಸದಸ್ಯರ ಉಪಜೀವನದ ಪ್ರಶ್ನೆ ಉದ್ಭವಿಸಿದೆ. ಕಳೆದ 4-5 NMRನಲ್ಲಿ ಕೆಲವು ಮಹಿಳೆಯರು ಪ್ರತಿ ಬಾರಿಯೂ ಹೆಸರುಗಳನ್ನು ಪಡೆಯುತ್ತಿಲ್ಲ. ಈ ಬಗ್ಗೆ ಮಜ್ದೂರ್ ನವನಿರ್ಮಾಣ ಸಂಘದ ಕಾರ್ಯಕರ್ತರು ಪಂಚಾಯಿತಿಗೆ ದೂರು ನೀಡಿದರೂ ಪಂಚಾಯಿತಿ ಗಮನ ಹರಿಸುತ್ತಿಲ್ಲ. ನಂತರ ಕಾರ್ಯಕರ್ತರು ಹುಕ್ಕೇರಿ ತಾಲೂಕಿನ ತಾಲೂಕಾ ಕಾರ್ಯದರ್ಶಿ ಅವರಿಗೆ ದೂರು ಸಲ್ಲಿಸಿದರು.
ಆದರೆ ದಡ್ಡಿ ಪಂಚಾಯಿತಿಯ ಪಿಡಿಒ ಹಾಗೂ ಕಂಪ್ಯೂಟರ್ ಆಪರೇಟರ್ಗಳು ಉದ್ದೇಶಪೂರ್ವಕವಾಗಿ ಅಕ್ರಮ ನಡೆಸುತ್ತಿದ್ದಾರೆ. ಆದ್ದರಿಂದ ಹಿರಿಯ ಸಮಾಜ ಸೇವಕ ಶಿವಾಜಿ ಕಾಗನಿಕರ್ ಅಧ್ಯಕ್ಷತೆಯಲ್ಲಿ ಸಂಸ್ಥೆಯ ಕಾರ್ಯಕರ್ತರ ಮಾರ್ಗದರ್ಶನದಲ್ಲಿ ಉದ್ಯೋಗಕ್ಕೆ ತೆರಳುವ ಸುಮಾರು 60ರಿಂದ 70 ಕಾರ್ಮಿಕರು ಮಜ್ದೂರ್ ನವನಿರ್ಮಾಣ ಸಂಘದ ವತಿಯಿಂದ ದಡ್ಡಿ ಗ್ರಾಮ ಪಂಚಾಯಿತಿ ಎದುರು ಗುದ್ದಲಿ ಹಿಡಿದು ಧರಣಿ ನಡೆಸಿದರು. ಮಹಾದೇವ್ ಪವಾರ್, ಕನ್ನಡ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಇದೀಗ ಪುಟ್ಟ ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। रंगोली के सप्तरंगों में खुशियों के दीप चमकाए, आराधना के साथ अपनी दिवाली मनाए। कपड़ों की दुनिया में एक भरोसेमंद और गुणवत्तापूर्ण नाम आराधना। गृहलक्ष्मी की सुंदरता की पहचान है साड़ी। घर की औरत का रुबाब और संस्कृति की देन है साड़ी। इस दिवाली के सुनहरे मौके पे आराधना लेके आए हैं महिलाओं के लिए मनपसंद साड़ीज और रेडीमेड सहित बच्चों के लिए आकर्षक और मनपसंद ड्रेसेस। पुरुषों के लिए जेंट्स वेयर में शर्ट, टी शर्ट्स, जीन्स, फॉर्मल और भी कई प्रकार के ड्रेसेस। जल्द ही अपनी मनपसंद ड्रेस खरीदे सिर्फ आराधना में। बेलगाम के वस्त्र जगत में बहुत ही बढ़िया है आराधना। नए कपड़े पहन के दीजिए दिवाली की शुभकामना। आराधना, मारुति गली, बेलगाम। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೆ ಸ್ವಾಗತ. ಮಲೇರಿಯಾ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಡಾಕ್ಟರ್ ಎಂಎಸ್ ಪಲ್ಲದ್ ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಮಲೇರಿಯಾ ಮತ್ತು ಡೆಂಗ್ಯೂ ಜ್ವರದ ನಿರ್ಮೂಲನೆಗಾಗಿ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಲೇರಿಯಾ ಮತ್ತು ಡೆಂಗ್ಯೂ ನಿಯಂತ್ರಣಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿರುವ ಬಗ್ಗೆ ಡಾಕ್ಟರ್ ಎಂಎಸ್ ಪಲ್ಲದ್ ಅವರು ತಿಳಿಸಿದರು. ಸದ್ಯ 1,80,000 ಮಲೇರಿಯಾ ತಪಾಸಣೆ ಮಾಡಲಾಗಿದ್ದು, ಇದರಲ್ಲಿ 2 ಮಲೇರಿಯಾ ಪಾಸಿಟಿವ್ ಬಂದಿದೆ. ಹಾಗೆ 292 ಡೆಂಗ್ಯೂ ತಪಾಸಣೆಯಲ್ಲಿ 21 ಜನರಿಗೆ ಡೆಂಗ್ಯೂ ಪಾಸಿಟಿವ್ ಬಂದಿದೆ. ಆದ್ದರಿಂದ ಪ್ರತಿಯೊಂದು ಭಾಗದ ನಾಗರಿಕರು ಮಲೇರಿಯಾ ಅಥವಾ ಡೆಂಗ್ಯೂ ಪಾಸಿಟಿವ್ ಬಂದಲ್ಲಿ ಕ್ಲೋರೋಕ್ವಿನ್ ಮತ್ತು ಪ್ರೈಮಾಕ್ವಿನ್ ಗುಳಿಗೆಗಳಿಂದ ತೀವ್ರ ಚಿಕಿತ್ಸೆ ಪಡೆಯಬಹುದು. ಹಾಗೆ ಈ ಗುಳಿಗೆಗಳು ಎಲ್ಲ ಸರ್ಕಾರಿ ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಕಾಲದಲ್ಲಿ ದೊರಕುತ್ತವೆ. ಮಾಡ್ತಾ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ. ಈಗ ಏನು ಲಾಸ್ಟ್ ಇಯರ್ ಕೋವಿಡ್ ಆಗಿತ್ತು, ಸ್ವಲ್ಪ ಇಡೀ ಸುಳ್ಳು ಹೇಳ್ತಾ ಇಲ್ಲ. ಈಗ 1.5 ತಿಂಗಳ ಹಿಂದೆ ನಮ್ಮ ಮನೆಯಲ್ಲೇ ಒಬ್ಬರು ಮಲೇರಿಯಾದ ಬಳಲ್ತಾ ಇದ್ರು. ಅವ್ರು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡ್ಕೊಂಡಿವಿ. ಅದಾದ ನಂತರ ನೋಡೋಣ, ಚೆಕ್ ಮಾಡೋಣ, ಇವ್ರು ಮಲೇರಿಯಾದಲ್ಲಿ ಏನಾದರೂ ನಮ್ದು ದಾಖಲಾಗಿದೆನಾ, ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅದು ಹೋಗಿರಲಿಲ್ಲ. ಹಂಗಾಗಿ ಕೇಳ್ತಾ ಇದ್ದೀನಿ, ಇದು ನಾಟೆ ನಾ ಬೇರೆದವ್ರು ಕೇಳ್ತಾ ಆಯ್ತು ಸರ್. ಈಗ ಅಲ್ಲಿ ಏನಿರ್ತದೆ, ಕಾರ್ಡ್ ಟೆಸ್ಟ್ ಅಂತ ಮಾಡ್ತಾರೆ ಅವರು ಖಾಸಗಿ ಒಳಗೆ. ಕಾರ್ಡ್ ಟೆಸ್ಟ್ ಮಾಡೋದ್ರಿಂದ
ಅಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಸರ್, ಕಾರ್ಡ್ ಟೆಸ್ಟ್ ಇವ್ರದೇ ಕೇಸ್ ಹೇಳ್ತಾ ಇದ್ದೀನಿ ಸರ್ ನಾನು. ಕಾರ್ಡ್ ಟೆಸ್ಟ್ ಮಾಡಿದರೆ ತೊಗೊಳಕ್ಕೆ ಬರಲ್ಲ ಸರ್. ನಮಗೆ ಸ್ಲೈಡ್ ಟೆಸ್ಟ್ ಅಂತ ಇರ್ತದೆ. ಆ ಸ್ಲೈಡ್ನಲ್ಲಿ ಯಾವುದು ಅದು ಕ್ರಿಮಿ ಅನ್ನೋದು ಕಂಡು ಬಂದರೆ ಅದನ್ನಷ್ಟೇ ತೊಗೊಳ್ತೀವಿ. ಕಾರ್ಡ್ ಟೆಸ್ಟಲ್ಲಿ ಫಾಲ್ಸ್ ಇಲ್ಲ ಸರ್, ನಾವು ಖಾಸಗಿಯವ್ರಿಗೆ ಹೇಳಿದ್ದೀವಿ, ಮಾಹಿತಿಯನ್ನು ಖಾಸಗಿಯವ್ರಿಗೆ ಕೊಟ್ಟಿದ್ದೀವಿ ಆಲ್ರೆಡಿ. ಅವರು ಅಲ್ಲಿ ಯಾವ ಥರ ನಮಗೆ ಮಾಹಿತಿ ಕೊಡ್ತಾರೆ ಅದ್ರ ಮೇಲೆ ನಾವು ಅವ್ರಿಗೆ ಕ್ರಾಸ್ ಚೆಕ್ ಮಾಡ್ತೀವಿ. ವರ್ಷಕ್ಕೆ ಇದಕ್ಕೆ ಯಾವುದು ಬಜೆಟ್ ಇರಲ್ಲ ಸರ್. ಓನ್ಲಿ ಫಾರ್ ಆಶಾ ಸ್ಯಾಲ್ರಿ ಇರ್ತದೆ. ಆಶಾ ಕಾಂಪೋನೆಂಟಿಗೆ ಸ್ಯಾಲ್ರಿ DH ಅವರಿಂದ ರಿಲೀಸ್ ಆಗ್ತದೆ ಸರ್. ನಮ್ಮ ಕಡೆ ಅವ್ರದ್ದು ಪರ್ಫಾರ್ಮೆನ್ಸ್ ನಾವು ಟೋಟಲ್ ಮಾಡಿ ಕೊಡ್ತೀವಿ. 3800 ಎಷ್ಟು ಜನ ಮಾಡಿದ್ದಾರೆ ಅನ್ನೋದು ನಾವು ವರದಿ ಅವ್ರಿಗೆ ಕೊಡ್ತೀವಿ. NHMದಿಂದ ಅವ್ರಿಗೆ ಬಿಡುಗಡೆ ಆಗ್ತದೆ. ಇದು ಸ್ಟೇಟಿಂದನೇ ಬಿಡುಗಡೆ ಆಗುತ್ತೆ ಸರ್. ಇಲ್ಲಿದೆ ನೋಡಿ ಸರ್, ಈ ಥರ ಇದೆ. ಈ ಥರ ನಾವು ಫೀವರನ್ನು ಪ್ರತಿ ವಾರ ತಗೊಳ್ತೀವಿ. ಪ್ರತಿ ವಾರ ಈ ಥರ ಮಾಹಿತಿ ತಗೊಳ್ತಾ ಇದ್ದೀವಿ. ಅಲ್ಲ, ಹಂಗಿದ್ರೆ ನಾವು ಕ್ರಾಸ್ ಚೆಕ್ ಮಾಡ್ತೀವಿ ಸರ್. ನೀವು ಕರೆಕ್ಟಾಗಿ ಈಗ ನೀವು ಹೇಳಿದ್ರೆ ನಾವು ಇಮಿಡಿಯೇಟ್ ಮಾಡ್ತೀವಿ. ಅಲ್ಲಲ್ಲ ಸರ್, ನಾವು ಮಾಡ್ತಾ ಇದ್ದೀವಿ. ಅಲ್ಲ, ಯಾವುದಾದ್ರೂ ಇಲ್ಲ ಸರ್, ನಾವು ಯಾವ್ದಾರು ಮಿಸ್ ಮಾಡಿದರೆ ತಾವು ಡೈರೆಕ್ಟ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲ ಸರ್, ನಮ್ಮದು ಕರೆಕ್ಷನ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಹಂಗೆ ಏನಾದರೂ ಮಿಸ್ ಆದರೆ ನಾವು ಕಂಟಿನ್ಯೂಸ್ ಆಗಿ ಅಲ್ಲೆಲ್ಲ ನೀವು ಫೀಡ್ಬ್ಯಾಕ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಯಾವುದು ಅಲ್ಲ, ನಿಮ್ಗೆ ಯಾವ್ದು ಈಗ ಹೇಳಿದ್ರಲ್ಲ ಸರ್, ಈಗ ಯಾವುದೋ ಮಿಸ್ ಅಲ್ಲಲ್ಲ, ನಮ್ಮ ಹತ್ರ ಇದ್ದಾರೆ ಸರ್, ನಾವು ಮಾಡ್ತಾ ಇದ್ದೀವಿ, ತಗೊಳ್ತಾ ಇದ್ದೀವಿ ಸರ್. ಅಕಸ್ಮಾತ್ ಏನಾದ್ರು ಮಿಸ್ ಆದರೆ ನಾವು ಕೇಳ್ತಾ ಇರೋದು. ವಡಗಾಂವ್, ಮಲಪ್ರಭಾ ನಗರ, ದಾಮನೆ ಎರಡೂ ಅಷ್ಟೇ ಇದೆ ಸರ್. ಈಗ ಅಲ್ಲಿ ರುಕ್ಮಿಣಿ ನಗರ್, ನಾರ್ತಲ್ಲಿ ರುಕ್ಮಿಣಿ ನಗರ್ ಇದೆ ಸರ್. ಇಲ್ಲ, ನಾವು ಕಮಿಷನರ್ ಅವ್ರಿಗೆ ರಿಕ್ವೆಸಿಷನ್ ಮಾಡಿ ಲೆಟರ್ ಕಳಿಸಿದ್ದೀವಿ ಸರ್. ಅವರು ಎಲ್ಲಿ ಈ ಥರ ಇದೆ, ಜಾಸ್ತಿ ಕೇಸಸ್ ಆಗಿದೆ, ಈಗ ವಾರ್ಡ್ ನಂಬರ್ ಕೊಡ್ತೀವಿ ಸರ್. ಆ ಪ್ರಕಾರ ಅವ್ರು ಎಲ್ಲಿ ಹೆಚ್ಚು ಕಡಿಮೆ ಆಗಿದೆ ಮಾಹಿತಿ ಕೊಡ್ತಾರೆ. ಈಗ ಮೊದಲೇನು ಕನ್ಸ್ಟ್ರಕ್ಷನ್ ಟೈಮ್ನಾಗೆ ಬರ್ತಾಯಿತ್ತು ಸರ್, ಮಳೆಗಾಲದಲ್ಲಿ ಮತ್ತು ಪೋಸ್ಟ್ ಮಾನ್ಸೂನಲ್ಲಿ ಬರ್ತಾಯಿತ್ತು. ಈಗ ಟೋಟಲಿ ಈಗ ಸ್ವಲ್ಪ ಕಡಿಮೆ ಆಗ್ತದೆ ಸರ್. ಮಳೆಗಾಲದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತದೆ. ಆದ್ದರಿಂದ ಹೊರಾಂಗಣ ನೀರು ಶೇಖರಣಾ ತೊಟ್ಟಿಯನ್ನು ಭದ್ರವಾಗಿ ಮುಚ್ಚಳದಿಂದ ಯಾವಾಗಲೂ ಮುಚ್ಚಿಡಬೇಕು. ವಾರಕ್ಕೊಮ್ಮೆ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಒಣಗಿಸಿ ಮತ್ತೆ ಭರ್ತಿ ಮಾಡಿಕೊಳ್ಳಬೇಕು. ಸೊಳ್ಳೆಯ ಮರಿಗಳನ್ನು ಆಹಾರವಾಗಿ ಉಪಯೋಗಿಸುವ ಲಾವಾಹಾರಿ ಮೀನುಗಳಾದ ಗ್ಯಾಂಬೋಸಿಯಾ ಮತ್ತು ಗಪ್ಪಿ ಮೀನುಗಳನ್ನು ನಿಂತ ನೀರಿನ ತಾಣಗಳಲ್ಲಿ ಬೆಳೆಸಬೇಕು ಎಂದು ಮಾಹಿತಿ ನೀಡಿದರು. ಮಹಾದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ. ಖಾನಾಪುರ ತಾಲೂಕಿನ ಖೈರವಾಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಹೊಸ ಪ್ರತಿಮೆ ಸ್ಥಾಪನೆಗಾಗಿ ಸ್ಥಾಪಿಸಲಾದ ಚೌತಾರ ಅಂಕಣ ಮತ್ತು ಸ್ಲ್ಯಾಬ್ ತುಂಬುವ ಕಾರ್ಯಕ್ರಮ ಜರುಗಿತು. ಖಾನಾಪುರ ತಾಲೂಕಿನ ಖೈರವಾಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಹೊಸ ಪ್ರತಿಮೆ ಸ್ಥಾಪನೆಗಾಗಿ ಸ್ಥಾಪಿಸಲಾದ ಚೌತಾರಾದ ಅಂಕಣ ಮತ್ತು ಸ್ಲ್ಯಾಬ್ ತುಂಬುವ ಕಾರ್ಯಕ್ರಮ ಸಂಪನ್ನಗೊಂಡಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಜೆಪಿ ನಂದಗಡ ವಿಭಾಗದ ಉಪಾಧ್ಯಕ್ಷರಾದ ಶಂಕರ್ ಬಸ್ವಾಡ್ಕರ್ ವಹಿಸಿದ್ದರು. ಮುಖ್ಯ ಭಾಷಣಕಾರರಾಗಿ ಬಿಜೆಪಿ ಯುವ ಮುಖಂಡರಾದ ಪಂಡಿತ್ ತೋಗ್ಲೆ ಉಪಸ್ಥಿತರಿದ್ದರು. ಈ ವೇಳೆ ಡಾಕ್ಟರ್ ಸೋನಾಲಿ ಸರ್ಣಬತ್, ಕಿರಣ್ ತುಡೇಕರ್, ರುಕ್ಮಣ್ಣ ಜುಂಜವಾಡ್ಕರ್, ಬಾಳಾರಾಮ್ ಸಾವಂತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಉಪಸ್ಥಿತರಿದ್ದ ಗಣ್ಯರನ್ನು ಸ್ವಾಗತಿಸುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. पंचक्रोशीची मंगळ पंचक्रोशीची खैरवाड हे गाव आणि या गावामध्ये आज हे शुभ कार्य म्हणजे महापुरुषांचा मूर्ती प्रतिष्ठापना त्याचा स्लॅब बंदी समारंभ संपन्न होत आहे. आणि या स्लॅब बंदी समारंभासाठी आपल्या नियती फाउंडेशनचे अध्यक्ष, बेळगाव जिल्हा महिला उपाध्यक्षा तसेच क्षत्रिय मराठा महिला अध्यक्षा सौ सोनालीताई सर्वमत यांना आपल्या खैरवाडच्या गावकऱ्यांनी रीतसर त्यांना या कार्यक्रमासाठी यावं असं निमंत्रण दिलं होतं. आणि या निमंत्रणाला ओ देऊन आज त्यांनी ताई या कार्यक्रमाला आवर्जून उपस्थित आहेत. आणि हा कार्यक्रम भव्य दिव्य असा व्हावा आणि महाराजांचा चांगला एक पुतळा इथं स्थापना व्हावा यासाठी ताईने या कार्यक्रमासाठी आणि या पुतळ्यासाठी म्हणून
त्यांनी 11,001 रुपयाची देणगी दिलेली आहे ती त्या अध्यक्षांनी स्वीकारायची विनंती. ಉಪಸ್ಥಿತರಿದ್ದ ಅತಿಥಿಗಳ ಹಸ್ತದಿಂದ ದೀಪ ಬೆಳಗಿಸಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಅಲ್ಲದೆ ವಿವಿಧ ದೇವದೇವತೆಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ತದನಂತರ 4ನೇ ಕಾಲಂ ಮತ್ತು ಸ್ಲ್ಯಾಬ್ ಅನ್ನು ಭರ್ತಿ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೂ ಯುವ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುಹಾಸ್ ಪಾಟೀಲ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಖಾನಾಪುರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಸಕ ಅಭಯ್ ಪಾಟೀಲ್ ಭ್ರಷ್ಟಾಚಾರ ಪ್ರಕರಣದಲ್ಲಿ ವಿಳಂಬ, ಕಾಲಾವಕಾಶ ಮುಗಿದರೂ ದೋಷಾರೋಪ ಪಟ್ಟಿ ಸಲ್ಲಿಸಲು ಎಸಿಬಿ ಅಧಿಕಾರಿಗಳಿಂದ ವಿಳಂಬ. ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಅವರಿಂದ ತಿಳಿದು ಬಂದ ಮಾಹಿತಿ. ಸಾಯಿಬಾಬಾ ಮಂದಿರದ ಜಾಗೆಯನ್ನು ಒತ್ತುವರಿ ಮಾಡಿಕೊಂಡ ಶಾಸಕ ಅಭಯ್ ಪಾಟೀಲ್, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗಳು ಪ್ರಾರಂಭ. ಇದರ ವಿರುದ್ಧ ತನಿಖೆ ನಡೆಸುವಂತೆ ದಸ್ತಗಿರಾಗ ಆಗ್ರಹ. ಇವಷ್ಟು ಇಂದಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ.